ದಣಿವರಿಯದ ನಾಯಕ ಶ್ರೀ ಪ್ರವೀಣ್ ಶೆಟ್ಟಿರವರ ಕಿರುಪರಿಚಯ. ಮೂಲತಃ ಕರಾವಳಿ ಭಾಗದ ಉಡುಪಿಯವರಾದ ಇವರು ಸುಮಾರು 30 ವರ್ಷಗಳಿಂದ ಬಸವನಗುಡಿಯಲ್ಲಿ ನೆಲೆಸಿ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬಂದಿದ್ದು ಇಂದು ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ನಾಲ್ನುಡಿಯಂತೆ ಜನರ ಪ್ರೀತಿ, ಅವರ ಸಹಕಾರದಿಂದ ಉನ್ನತಿಗೇರಿದ್ದ ಇವರು ಜನರಿಗಾಗಿ ಅಂದ್ರೆ ಈ ಸಮಾಜಕ್ಕಾಗಿ ನಿರಂತರವಾಗಿ ನಾನು ಶ್ರಮಿಸಲೇಬೇಕು ಅಂತ ದೃಢ ಸಂಕಲ್ಪ ಮಾಡಿ ಗೆಳೆಯರನ್ನೆಲ್ಲ ಒಗ್ಗೂಡಿಸಿ ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಎಂಬ ಸಂಸ್ಥೆಯನ್ನ ಹುಟ್ಟು ಹಾಕ್ತಾರೆ. ಈ ಟ್ರಸ್ಟ್ ಮುಖಾಂತರ ಸುಮಾರು 25ಕ್ಕೂ ಹೆಚ್ಚು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ ಅಂದಾಜು 5,000 ಕುಟುಂಬಗಳಿಗೆ ಹೃದಯ ಸಂಬಂಧಿ ಚಿಕಿತ್ಸೆ, ಕಣ್ಣಿನ ಪೊರೆ ಚಿಕಿತ್ಸೆ, ರಕ್ತದೊತ್ತಡ ಪರೀಕ್ಷೆಗಳು, ದಂತ ಪರಿಶೀಲನೆ ಹಾಗೂ ಚಿಕಿತ್ಸೆಗಳನ್ನು ವ್ಯವಸ್ಥೆಗೊಳಿಸಿ ಶ್ರೀ ಪ್ರವೀಣ್ ಶೆಟ್ಟಿ ಹಾಗೂ ಅವರ ತಂಡ ಶ್ಲಾಘನೀಯ ಕೆಲಸ ಮಾಡಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗ್ತಿದೆ. ಶ್ರೀ ಪ್ರವೀಣ್ ಶೆಟ್ಟಿ ಅವರು ಸುಮಾರು 20 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿದ ಪಕ್ಷ ಇವರಿಗೆ 2010ರಿಂದ 2012ರವರೆಗಿನ ಅವಧಿಗೆ ಬಸವನಗುಡಿ ಕ್ಷೇತ್ರದ ಯುವ ಮೋರ್ಚಾ ಉಪಾಧ್ಯಕ್ಷ ಸ್ಥಾನ ನೀಡಿ ಗೌರವಿಸಿದೆ. ಸುಮಾರು 11 ವರ್ಷಗಳಿಂದ ಬಸವನಗುಡಿಯ ಆಯ್ದ ಕೆಲವು ಸರ್ಕಾರಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ, ಶಾಲಾ ಬ್ಯಾಗ್ಗಳು, ನೋಟ್ಬುಕ್ಗಳು, ಜಾಮಿಟ್ರಿ ಬಾಕ್ಸ್ಗಳು ಇತ್ಯಾದಿ ಉಪಯುಕ್ತ ಪರಿಕರಗಳನ್ನು ಒದಗಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗ್ತಿದ್ದಾರೆ. ಈ ಕಾರ್ಯಕ್ರಮ ಈಗಲೂ ಅವಿರತವಾಗಿ ನಡೆಯುತ್ತಲೇ ಇದೆ. ಕೊರೋನಾ ಮೊದಲನೇ ಅಲೆಯ ಕರಾಳ ಲಾಕ್ಡೌನ್ ಸಂದರ್ಭದಲ್ಲಿ ಬಸವನಗುಡಿಯ ಶಾಸಕರಾದ ಶ್ರೀ ರವಿ ಸುಬ್ರಹ್ಮಣ್ಯರವರ ಮಾರ್ಗದರ್ಶನದಲ್ಲಿ ಪ್ರವೀಣ್ ಶೆಟ್ಟಿ ಹಾಗೂ ಅವರ ತಂಡ ವಾರ್ ರೂಮ್ ರಚನೆ ಮಾಡಿ ಬಸವನಗುಡಿಯ ನಾಗರಿಕರಿಗೆ ಉಚಿತ ಔಷಧಿ ವ್ಯವಸ್ಥೆ ಮಾಡಿ ಅವರ ಮನೆ ಬಾಗಿಲಿಗೆ ತಲುಪಿಸಿದ್ದು ಇವರ ಸೇವಾ ಮನೋಭಾವಕ್ಕೊಂದು ಉದಾಹರಣೆ. ಕೊರೋನಾ 2ನೇ ಅಲೆಯ ಸಂದರ್ಭದಲ್ಲಿ ಸೋಂಕಿತರನ್ನ ಆಸ್ಪತ್ರೆಗೆ ತಲುಪಿಸುವ ಹಾಗೂ ಗುಣಮುಖರಾದವರನ್ನ ಮನೆಗೆ ತಲುಪಿಸಲು ಆಂಬ್ಯುಲೆನ್ಸ್ನ ಬೇಡಿಕೆ ವಿಪರೀತವಾಗಿತ್ತು. ಅಂತಹ ಸನ್ನಿವೇಶದಲ್ಲಿ ಶ್ರೀ ಪ್ರವೀಣ್ ಶೆಟ್ಟಿರವರ ನಿತ್ಯ ನಿರಂತರ ಸೇವಾ ಟ್ರಸ್ಟ್ ವತಿಯಿಂದ ತುರ್ತು ಸೇವೆಗಾಗಿ ನರ್ಸ್ಗಳನ್ನು ಒಳಗೊಂಡ 5 ಸುಸರ್ಜಿತ ಆಂಬ್ಯುಲೆನ್ಸ್ ಸೇವೆಯನ್ನ ಸಾರ್ವಜನಿಕರಿಗೆ ಉಚಿತವಾಗಿ ಒದಗಿಸಿಕೊಟ್ಟಿದ್ದು ಇವರ ಅತ್ಯುತ್ತಮ ಸೇವೆಗಳಲ್ಲಿ ಒಂದು. ಅಂದಾಜು 1,500 ಕೊರೋನಾ ಸೋಂಕಿತರನ್ನ ಆಸ್ಪತ್ರೆಗೆ ದಾಖಲಿಸಿ ಮತ್ತು ಆಸ್ಪತ್ರೆಯಿಂದ ಸುರಕ್ಷಿತವಾಗಿ ಮನೆಗೆ ತಲುಪಿಸಿ ಸಂಸ್ಥೆ ತನ್ನ ಕಾರ್ಯನಿಷ್ಠೆಯನ್ನ ಮೆರೆಯಿತು. ಕೊರೋನಾಘಾತಕ್ಕೆ ಸಿಲುಕಿ ಬೀದಿಗೆ ಬಿದ್ದವರ ಸಂಖ್ಯೆ ಅದೆಷ್ಟೋ, ಎಲ್ಲೆಲ್ಲೂ ಆಹಾರದ ಕೂಗು. ಇಂತಹ ಹೃದಯ ವಿದ್ರಾವಕ ಸಂದರ್ಭದಲ್ಲಿ ಪ್ರವೀಣ್ ಶೆಟ್ಟಿರವರ ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಅವರ ಹಸಿವನ್ನ ನೀಗಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿದೆ. ಪ್ರತಿಯೊಬ್ಬರೂ ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಳ್ಳಲೇಬೇಕು, ಅದರಿಂದಷ್ಟೇ ಮನುಕುಲಕ್ಕೆ ಮುಕ್ತಿ ಎಂಬ ಸಂಕಲ್ಪದಿಂದ ಪ್ರವೀಣ್ ಶೆಟ್ಟಿರವರ ಸಂಸ್ಥೆ 3 ಕೊರೋನಾ ಲಸಿಕಾ ವ್ಯಾನ್ಗಳನ್ನ ರಸ್ತೆಗಿಳಿಸಿತು. ಈ ವ್ಯಾನ್ಗಳ ಸಹಾಯದಿಂದ ಸುಮಾರು 6,000 ನಾಗರಿಕರು ಸಕಾಲದಲ್ಲಿ ಲಸಿಕೆ ಪಡೆದು ರೋಗ ಮುಕ್ತರಾದರು. ಇಷ್ಟೇ ಅಲ್ಲದೆ ಮಾನ್ಯ ಶಾಸಕರ ಹಾಗೂ ಸಂಸದರ ಮಾರ್ಗದರ್ಶನದಲ್ಲಿ ಶ್ರೀ ದೇವಿ ಪ್ರಸಾದ್ ಶೆಟ್ಟಿರವರ ನಾರಾಯಣ ಹೃದಯಾಲಯದ ಸಹಯೋಗದೊಂದಿಗೆ ಬಡ ಕುಟುಂಬದವರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು 15,000 ಲಸಿಕೆ ಹಾಕಿಸುವಲ್ಲಿ ಟ್ರಸ್ಟ್ ಯಶಸ್ವಿಯಾಗಿದೆ. ಲಸಿಕೆ ಹಾಕಿಸಿದರಷ್ಟೇ ಸಾಲದು, ಜನರಿಗೆ ಈ ವೈರಾಣುವಿನ ಬಗ್ಗೆ ಅರಿವನ್ನು ಮೂಡಿಸಬೇಕು ಎಂಬ ಉದ್ದೇಶದಿಂದ ಕೊರೋನಾ ಭಯ ಬೇಡ, ಎಚ್ಚರವಿರಲಿ ಎಂಬ ಬೀದಿ ನಾಟಕವನ್ನಾಡಿಸಿ ಟ್ರಸ್ಟ್ ಸಾಮಾಜಿಕ ಕಳಕಳಿಯನ್ನ ನಿರೂಪಿಸಿತು. ಜೊತೆಗೆ 20,000ದಷ್ಟು ಮಾಸ್ಕ್, ಗ್ಲೌಸ್, ಸ್ಯಾನಿಟೈಸರ್ಗಳನ್ನು ಬೀದಿ ಬದಿಯ ವ್ಯಾಪಾರಿಗಳಿಗೆ, ನಿರ್ಗತಿಕರಿಗೆ ವಿತರಿಸಿದೆ. 2015ರಿಂದ ಉಡುಪಿ ಸಮೀಪದ ಹೆಬ್ರಿಯ ಸಂಘ ಪರಿವಾರದಲ್ಲೂ ಗುರುತಿಸಿಕೊಂಡಿರುವ ಶ್ರೀ ಪ್ರವೀಣ್ ಶೆಟ್ಟಿ ಅವರು ಅದರ ಕಾರ್ಯಚಟುವಟಿಕೆಗಳಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸ್ವಯಂ ಕ್ರೀಡಾಸಕ್ತರಾಗಿರುವ ಶೆಟ್ಟಿರವರು ಯುವ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳಿಗೆ ವೇದಿಕೆಯಾಗಿ ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಬಸವನಗುಡಿಯಲ್ಲಿ ಸ್ವಾಮಿ ವಿವೇಕಾನಂದ ಕಪ್ ಕ್ರಿಕೆಟ್ ಟೂರ್ನಿಯನ್ನ ಆಯೋಜಿಸಿಕೊಂಡು ಬರುತ್ತಿದ್ದಾರೆ. ಇವರ ನಿಷ್ಕಲ್ಮಶ ಸೇವೆ ಹೀಗೆ ಮುಂದುವರಿಯಲಿ. ಇಂತಹ ಸೇವೆಯಿಂದ ಬಸವನಗುಡಿ ಕ್ಷೇತ್ರದ ಜನತೆ ಇನ್ನಷ್ಟು ನೆಮ್ಮದಿಯಿಂದ ಬದುಕುವಂತಾಗಲಿ.